ಹಾಸನದಲ್ಲಿ ಕಾಡಾನೆ ದಾಳಿಗೆ ಮಹಿಳೆಯೊಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ಹಾಸನದ ಬೇಲೂರಿನಲ್ಲಿ ಕಾಡಾನೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಗೂಡು ಗ್ರಾಮದ ನಿವಾಸಿ ಸುಶೀಲಮ್ಮ ಸಾವನ್ನಪ್ಪಿದ್ದು ರಸ್ತೆ ತಡೆದು ಪ್ರತಿಭಟನೆಯನ್ನ ಗ್ರಾಮಸ್ಥರು ನಡೆಸಿದ್ದಾರೆ. ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಡಿಸಿ ಸತ್ಯಭಾಮ ತಬ್ಬಿಬ್ಬಾಗಿದ್ದು ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಅರಣ್ಯ ಸಚಿವರಿಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದಾರೆ ಸಂಸದರು. ನಾಳೆಯಿಂದಲೇ ಕಾಡಾನೆ ಸೆರೆ ಹಿಡಿಯುವ ಭರವಸೆಯನ್ನು ಕೂಡ ಈಶ್ವರ್ ಖಂಡ್ರೆ ನೀಡಿದ್ದಾರೆ. ಪ್ರತಿಭಟನೆಯನ್ನ ಗ್ರಾಮಸ್ಥರು ಹಿಂಪಡೆದಿದ್ದು ಶವವನ್ನ ಹೊತ್ತೊಯ್ದಿದ್ದಾರೆ ಕುಟುಂಬಸ್ಥರು. ನೀವು ತಪ್ಪು ಮಾಡಿದ್ರು ಬಿಟ್ಟಿದ್ರು ನನಗೆ ಗೊತ್ತಿಲ್ಲ. ಇಲ್ಲೆಲ್ಲ ನಿಮ್ಮ ಮೇಲೆ ಅಲಿಗೇಷನ್ ಮಾಡ್ತಿದ್ದಾರೆ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಸೈನ್ ಬೋರ್ಡ್ಗಳಿಗೆ ನೀವು ಎಲೆಕ್ಟ್ರಿಫಿಕೇಶನ್ ಕೊಡಕ್ಕೆ ಕಷ್ಟ ನಿಮಗೆ ಏನಾಯ್ತು? ಏನ್ ಸಮಸ್ಯೆ ಏನಾಗಿರೋದು ಕೊಡ್ಸಕ್ಕೆ ಆ ಸೈನ್ ಬೋರ್ಡ್ಗೆ ನಿಮ್ಗೆ ಕಷ್ಟ ಏನ್ ಕರೆಂಟ್ ಕೊಡುತ್ತೆ? ಉತ್ತರ ಕೊಡಪ್ಪ. ಏನ್ ಕಷ್ಟ ಇಷ್ಟ ಏನಾಗಿತ್ತು ನಿಮಗೆ? ಜವಾಬ್ದಾರಿಯಾಗಿರೋದು ಕಲಿದಿ ನೀವು. ಹಾಸನದ ಬೇಲೂರಿನಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಸಾವನ್ನಪ್ಪಿದ್ರು. ಕಾಡಾನೆ ದಾಳಿ ಅಲ್ಲಿನ ಗ್ರಾಮಸ್ಥರಿಗೆ ಸ್ಥಳೀಯರಿಗೆ ನಿರಂತರವಾಗಿ ಕಾಡ್ತಾ ಇದ್ದು ಕಾಡಾನೆ ಸಮಸ್ಯೆಯನ್ನ ಈಡೇರಿಸುವ ಭರವಸೆಯನ್ನ ನೀಡಿದ್ರಿಂದ ಈಗ ಶವವನ್ನ ಹಿಂಪಡೆದಿದ್ದಾರೆ.